ಶಿವಕುಮಾರ್ ಅವರು ಹೇಳಿದ್ದಾರೆ, ಹೇಳಿ ನನಗೆ ಅವರು ಧರ್ಮ ರಾಜಕಾರಣ ಮಾಡ್ತಾ ಇದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಅವರು ನಾನು ಒಂದು ದೇವಸ್ಥಾನಕ್ಕೆ ಹೋದರೆ ಅವ್ರು 100 ದೇವಸ್ಥಾನಕ್ಕೆ ಹೋದರು. ನಮಗಿಂತ ದೈವ ಭಕ್ತರು, ನನಗಿಂತ ಅವರು ಈಶ್ವರನ ಭಕ್ತರು. ಹೆಸರೇ ಶಿವಕುಮಾರ. ನನ್ನ ಹೆಸರು ಅಶೋಕ. ಅಶೋಕನಿಗೆ ಯಾವುದೋ ಒಂದು ದೇವ್ರ ಹೆಸರಿಲ್ಲ. ಅಶೋಕ ಅನ್ನೋದು ದೇವ್ರ ಹೆಸರಲ್ಲ, ಅದು ರಾಜನ ಹೆಸರು, ಸಾಮ್ರಾಟನ ಹೆಸರು. ಅದು ಅವರು ದೇವ್ರ ಹೆಸರು ಇಟ್ಕೊಂಡಿರೋದು. ಅವ್ರ ಮನಸ್ಸಿಗೆ ಏನು ಅನಿಸ್ತೋ ದೇವ್ರ ಹೆಸರು ಇಟ್ಕೊಂಡಿರೋದ್ರಿಂದ ಅವ್ರ ದೇವ್ರ ಬಗ್ಗೆ ಏನಿದೆಯೋ ಅವರು ಅದಕ್ಕೆ ತಜ್ಞರಿದ್ದಾರೆ. ಅವ್ರು ತೀರ್ಮಾನ ಮಾಡಬೇಕು. ಅವ್ರ ಹೆಸರಲ್ಲೇ ಶಿವ ಇರೋದ್ರಿಂದ ಆ ಶಿವ ಏನು ಅವ್ರಿಗೆ ಮನಸ್ಸಲ್ಲಿ ಹೃದಯದಲ್ಲಿ ಏನು ತೀರ್ಮಾನವನ್ನು ಕೊಡ್ತಾರೋ ಆ ಪ್ರಕಾರ ನಡ್ಕೊಳ್ಳಿ ಶಿವಕುಮಾರ್ ಅವರು. ನಮ್ಮದೇನು ಅಭ್ಯಂತರ ಇಲ್ಲ. ಗ್ರೇಟರ್ ಬೆಂಗಳೂರು ವಿಚಾರವಾಗಿ ಈಗಾಗಲೇ ಕೋರ್ಟಲ್ಲಿ ಚರ್ಚೆ ಆಗಿ ಸರ್ಕಾರಕ್ಕೆ ನೋಟಿಸ್ ಸರ್ವ್ ಮಾಡಿದ್ದಾರೆ. 2 ವಾರದಲ್ಲಿ ಉತ್ತರ ಕೊಡಿ ಅಂತೇಳಿ. ಗ್ರೇಟರ್ ಬೆಂಗಳೂರು ಹೆಸರಲ್ಲಿ ಬೆಂಗಳೂರನ್ನು ಹೋಳು ಮಾಡಿ ಅಭಿವೃದ್ಧಿ ಕಾರ್ಯಗಳನ್ನು ಕುಂಠಿತ ಮಾಡುವಂಥ ಒಂದು ಹುನ್ನಾರ ಅಂತ ನನಗನ್ನಿಸ್ತೈತೆ. ಅಭಿವೃದ್ಧಿ ಮಾಡೋಂಗಿದ್ರೆ ಇವರು ಹಣ ಬಿಡುಗಡೆ ಮಾಡಬೇಕಾಯಿತು, ಪ್ರಾಜೆಕ್ಟ್ಗಳು ಅನೌನ್ಸ್ ಮಾಡಬೇಕಾಯಿತು. ಅದೇನು ಮಾಡಿಲ್ಲ. ಹಣ ಬಿಡುಗಡೆ ಮಾಡಿಲ್ಲ ಬೆಂಗಳೂರಿಗೆ. ಕಳೆದ 2 ವರ್ಷದಲ್ಲಿ ರಸ್ತೆಗಳೆಲ್ಲ ಹಾಳಾಗೋಗಿದೆ, ಕಸದ ರಾಶಿ ಬಿದ್ದಿದೆ, ಆಸ್ಪತ್ರೆಗಳಲ್ಲಿ ಔಷಧಿ ಇಲ್ಲ. ಇರೋ ಗುತ್ತಿಗೆ ಟೀಚರ್ಸ್ನೆಲ್ಲ ಅಲ್ಲಿಂದ ಹೊರ ಹಾಕೋಕ್ಕೆ ಆದೇಶಗಳನ್ನು ಮಾಡ್ತಾ ಇದ್ದಾರೆ ಕಾರ್ಪೊರೇಷನ್ನಲ್ಲಿ. ನನಗನ್ಸುತ್ತೆ ಜನರ ಮನಸ್ಸನ್ನು ಡೈವರ್ಟ್ ಮಾಡೋಕ್ಕೋಸ್ಕರ ಬೆಂಗಳೂರನ್ನು 5 ಭಾಗ ಮಾಡಿದ್ದೀರಿ ಅಂತ ಇನ್ನೊಂದು ವರ್ಷ ಎಳ್ಕೊಂಡು ಸುತ್ತುತ್ತಾರೆ. ಜನ ಅದರಲ್ಲೇ ಇರಲಿ, ಅಭಿವೃದ್ಧಿ ಕಾರ್ಯ ಕಡೆ ಗಮನ ಅಂತ. ಬೆಂಗಳೂರಿನ ಅಭಿವೃದ್ಧಿ ಫೇಲೂರಿಂದ ಈ ಒಂದು 5 ಭಾಗದ ವಿಚಾರವನ್ನು ಮುನ್ನೆಲೆಗೆ ತಂದಿದ್ದಾರೆ. ಅವ್ರಿಗೆ ಚುನಾವಣೆ ಮಾಡಿದ್ರೆ, ಒಟ್ಟಾರೆ ಬೆಂಗಳೂರು ಚುನಾವಣೆ ಮಾಡಿದ್ರೆ ಅವರು ಗೆಲ್ಲಲ್ಲ ಅಂತ ಅನಿಸ್ಬಿಟ್ಟಿದೆ ಅವ್ರಿಗೆ. ಯಾಕಂದರೆ ಇವರು ಏರ್ಸಿರೋ ಟ್ಯಾಕ್ಸ್ಗಳು ಏನು ಬಿಟ್ಟಿಲ್ಲ. ಕುಡಿಯೋ ನೀರಿಂದ ಹಿಡಿದು, ಹಾಲಿಂದ ಹಿಡಿದು, ಆಲ್ಕೋಹಾಲಿಂದ, ಟ್ಯಾಕ್ಸಿಂದ, ಅದೇನೋ ಈ ಖಾತಾ ಅಂತ ಮಾಡಿ ಆ ಈ ಖಾತಾಯಿಂದ ಯಾವುದೂ ಕೂಡ ರಿಜಿಸ್ಟ್ರೇಷನ್ನೇ ಆಗದ ಪರಿಸ್ಥಿತಿಯಲ್ಲಿ ಮುಟ್ಬಿಟ್ಟಿದೆ. ಈ ಖಾತಾ ಮಾಡೋಕ್ಕೋಗಿ ಜನ ಗೊಂದಲದಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ. ಸೊ ಇದನ್ನು ಡೈವರ್ಟ್ ಮಾಡೋಕ್ಕೋಸ್ಕರ ಈ ಒಂದು 5 ಕಾರ್ಪೊರೇಷನನ್ನು ಮಾಡ್ತಾ ಇದ್ದಾರೆ. ಇದು ರಾಜಕೀಯ ಪ್ರೇರಿತ. ಕಾಂಗ್ರೆಸ್ಸಿನ ಚುನಾವಣಾ ಗೆಲುವಿಗೆ ಏನು ಮಾಡಬೇಕು ಅಂತ ವಾಮ ಮಾರ್ಗಗಳನ್ನು ಹುಡುಕುವಂಥ ಒಂದು ವಿಭಾಗಗಳನ್ನು ಮಾಡ್ತಾ ಇದ್ದಾರೆ.